ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಗುಡ್ ಮಾರ್ನಿಂಗ್ ಚಂದನ್ ಅವರೇ. ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೇನೆ. ನಿಮ್ಗೋಸ್ಕರನೇ ಕಾಯ್ತಿದ್ರಾ? ಅದೇನು ಹೇಳಬೇಕು ಅಂತಿದ್ರು ಮನಸ್ಸು ಬಿಚ್ಚಿ ಹೇಳ್ಕೊಂಬಿಡಿ ಪುಟ್ಮಲ್ಲಿ ಅವರೇ. ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಏನಂದ್ರೆ? ಏನ್ ವಿಷಯ ಹೇಳಿ ಅಂದೆ. ಅದು ನಮ್ಮ ಮಟ್ಟಿಗೆ ನಿನ್ನೆ ನಿಮ್ ತಮ್ಮ ಬಂದಿದ್ದಾನೆ. ನನ್ನ ತಮ್ಮ ಬಂದಿದ್ನಾ? ಅವನು ನೋಡಕ್ಕೆ ನಿಮ್ ತರನೇ ಇದ್ರು. ಮೊದ್ಲು ನೀವೇ ಬಂದಿದ್ದೀರಿ ಅನ್ಕೊಬಿಟ್ಟಿ, ಆಮೇಲೆ ಗೊತ್ತಾಯ್ತು ಅವ್ರು ನಿಮ್ಮ ಅವಳಿ ತಮ್ಮ ಅಂತ. ಹೌದು ಪುಟ್ಮಲ್ಲಿ ಅವರೇ, ಅವ್ನು ನನ್ನ ಅವಳಿ ತಮ್ಮನೇ. ಅವನು ಇಲ್ಲಿಗೆ ಯಾಕೆ ಬಂದಿದ್ದ? ಅದೇ ಹಳೆ ಕಬ್ಬಣ ಖಾಲಿ ಸೀಸ ಅದನ್ನ ತಕೊಂಡು ಹೋಗಕ್ ಬಂದಿದ್ರು. ಅವರು ಗುಜರಿ ವ್ಯಾಪಾರ ಮಾಡ್ಯಾರಂತಲ್ಲ. ಹೌದು ಪುಟ್ಮಲ್ಲಿ ಅವರೇ, ಹೌದು. ಅವ್ನು ನನ್ನ ಹೆಸರು ಕೆಡಿಸ್ಬೇಕು ಅಂತಾನೆ ಹುಟ್ಟಿದಾನೆ. ಅದಕ್ಕೆ ನಾನು ಅವನ್ನ ದೂರ ಇಟ್ಟಿದ್ದೀನಿ. ಚಂದನ್ ಅವರೇ, ಹಂಗೆಲ್ಲ ಹೇಳ್ಬೇಡಿ. ಗುಜರಿ ವ್ಯಾಪಾರ ಮಾಡೋದೇನು ತಪ್ಪ? ಅವರು ಅದನ್ನಾದ್ರೂ ಮಾಡ್ತಾವ್ರೆ. ನಿಮ್ ತರ ನಾಲಾಯಕ್ಕಾಗಿಲ್ಲ. ಹೋಗ್ಲಿ ಬಿಡಿ ಪುಟ್ಮಲ್ಲಿ ಅವರೇ, ನಾನು ಅವನ್ನ ನೋಡಿ ತುಂಬಾ ದಿನ ಆಯ್ತು. ತುಂಬಾ ಒಳ್ಳೆಯವನು. ಅವನು ಮತ್ತೆ ಬಂದ್ರೆ ಪ್ರೀತಿ ಕೊಡಿ, ಪ್ರೀತಿಯಿಂದ ಮಾತಾಡಿಸಿ ಎಂದೆ. ಸರಿ, ಅವರು ಪುನಃ ಬಂದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ನೀವು ಬಂದು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೋಗಿ. ಈಗ ನಿಮ್ಮ ಒಟ್ಟಿಗೆ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಓಕೆ ಬಾಬಣ್ಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಾಷ್ಟ ಮಾಡಿಟ್ಟೇನೆ, ತಿನ್ಕೊಳ್ಳಿ. ಹುಷಾರಾಗಿ ಹೋಗ್ಬಿಟ್ಟು ಬಾ. ಬಾರಪ್ಪ ಬಾರೋ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಏನ ಲ್ಯಾಪ್ಟಾಪ್ ಹಿಡ್ಕೊಂಬಂದಿದೆ, ಎಲ್ಲರೂ ಕದ್ಕೊಂಬಂದ್ಯಾ? ಐ ಲೈಕ್ ಇಟ್. ವೈ, ಇದು ಕದ್ದು ತಂದದ್ದಲ್ಲ. ನಮ್ಮ ಏರಿಯಾಕ್ಕೆ ಒಬ್ಬ ಹೊಸ ಗುಜಿರಿಯೋ ಬಂದಿದ್ದಾನೆ. ಅವನ ಹತ್ರ ಬಜಿ 1,000 ರೂಪಾಯಿ ಕೊಟ್ಟು ತಗೊಂಡೆ. 1,000? ಅದ ಕಲ್ಟಿವೇಟ್ರು ಇದು ನನ್ನ ಲ್ಯಾಪ್ಟಾಪ್ ಕೂಡ 20,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿನಿ. ಬರೀ 1,000 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಯಾ? ಪೂರ್ಣತ್ತ ಕಂಟ, ನಿಮ್ಮ ಲ್ಯಾಪ್ಟಾಪ್ ಅಂತ ಹೇಳಲಿಕ್ಕೆ ಇದರ ಮೇಲೆ ಅಂತ ನಿಮ್ಮ ಹೆಸರು ಬರ್ತಿದೆಯಾ? ಹಾಗೂ ನಿಮಗೆ ಬೇಕು ಅಂತಾದ್ರೆ ನೀವು ಹೇಳಿದಾಗೆ 20,000 ರೂಪಾಯಿ ಕೊಟ್ಟು ತಗೊಳ್ಳಿ. 20,000 ರೂಪಾಯಿ ಜಾಸ್ತಿ ಆಯ್ತು ಕೂಡ. ತಗೊಂಡು 6 ತಿಂಗಳಾಗದ ಅಷ್ಟೇ. ಅದ ಕಲ್ಟಿವೇಟ್ರು ನೀನು 1,000 ರೂಪಾಯಿ ಕೊಟ್ಟಿನಿ ಅಂದಲ್ವಾ, ನಾನು ನಿನ್ಗೆ 2,000 ಕೊಡ್ತೀನಿ. ಕೊಟ್ಟ ಆಗೋದಿಲ್ಲ. 10,000 ರೂಪಾಯಿ ಕೊಡ್ತೀರಾ? 3,000 ರೂಪಾಯಿ ಕೊಡ್ತೀನಿ. 8,000 ಕೊಡ್ತೀರಾ? ತೊಂದರೆ ಇಲ್ಲ, ನಂಗೂ ಬೇಡ ನಿಂಗೂ ಬೇಡ. 4,000 ಕೊಡ್ತೀನಿ, ಕೊಡು. ನಿಮಗೆ ಬೇಡ, ನನಗೆ ಬೇಕು. 5,000. ಆಯ್ತು, ಕೊಡ್ತೀನಿ. ಕೊಡು. ಮೊದಲು ದುಡ್ಡು ಕೊಡಿ. ಕೊಟ್ಟ. ಐ ಲೈಕ್ ಇಟ್. ನೋಡ್ರೆ, ಇನ್ಸ್ಪೆಕ್ಟರ್ ಬಜರಂಗಿ ಅವರು ಮುಸುಂಟನ್ನು ಮಂಗನ ನಮನೆ ಮಾಡಿಕೊಂಡಿದ್ರಲ್ಲ, ಏನಾಯ್ತು? ಕತ್ತಿ ಬನ್ನಿ. ಐ ಲೈಕ್ ಇಟ್. ನನ್ನ ಕಷ್ಟ ನನಗಾದ್ರೆ ನಿನಗೆ ತಮಾಷೆನಾ? ಅಯ್ಯ ಹೆಕ್ಕ ತಿಂಬನೆ, ನನ್ನ ಲುಂಗಿ ಕದ್ದದ್ ನೀನೇ ಅಲ್ದನ? ಐ ಲೈಕ್ ಇಟ್. ನಾನು ಎಂಥದಕ್ಕೆ ಸ್ವಾಮಿ ನಿಮ್ಮ ಲುಂಗಿ ಕದಿಬೇಕು? ನಾನು ಲುಂಗಿ ಉಟ್ಟುಕೊಳ್ಳೋದೇ ಅಲ್ಲ, ಅದರಲ್ಲೂ ಬೀಡದಿಂದ ತೆಗೆದುಕೊಂಡಿರುವ ಲುಂಗಿಯನ್ನು ನಾನು ಲೆಫ್ಟ್ ಹ್ಯಾಂಡಲ್ಲೂ ಟಚ್ ಮಾಡೋದಿಲ್ಲ. ಗಟ್ಟಿಕೊಂಡ್ರೆ ಐ ಲೈಕ್ ಇಟ್. ಬಜರಂಗ್ ಇನ್ಸ್ಪೆಕ್ಟ್ರೆ, ಸುಮ್ಮನೆ ಯಾಕೆ ಇವನು ಹೊಡೆದರಿ? ಮೊದಲು ನಿಮ್ಮ ಲುಂಗಿನ ಎಲ್ಲಿಟ್ಟಿದ್ರಿ ಅಂತ ಸರಿಯಾಗಿ ಜಪ್ತಿ ಮಾಡ್ಕೊಳ್ಳಿ. ಇಲ್ಲ ಮಾಡ್ರೆ, ನನ್ನ ಕೈಯಾರ ನಾನೇ ಒಗ್ದು ಮಾಡಿ ಮೇಲೆ ಒಣಗಾಕಿದ್ದೆ. ಆಚೆಗೆ ಹೋಗಿ ಈಚೆ ಬಪ್ರೊಳಗೆ ಮಾಯ. ಯಾವನ ನಿಮ್ಮ ಮ್ಯಾಲ ಕೋಪಕ್ಕ ಲುಂಗಿ ಹೊಡ್ಕೊಂಡು ಹೋಗ್ಬಿಟ್ಟನೆ. ಕೊಡ್ರೆ, ನೀವು ತಮಾಷೆ ಮಾಡಬೇಡಿ ಮಾಡ್ರೆ, ಹೊಸ ಲುಂಗಿ ಅದು. ಇನ್ಸ್ಪೆಕ್ಟ್ರೆ, ಲುಂಗಿ ಮಾತ್ರ ತನ ಹೋಗಿರೋದು, ಚಡ್ಡಿ ಪನ್ನಿನ ಹೋಗಿದ್ರಿ ಅವಳಿ. ಹೊಸ ಕಂಪ್ನಿ ಬಂದದ, ಹಬ್ಬದ ಆಫರ್ ಹೊತ್ತು ಕೊಟ್ಬಿಡ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.